ನಾವಿವತ್ತು ಆಯ್ಕೆ ಮಾಡಿಕೊಂಡಂತ ಲೋಕಸಭಾ ಕ್ಷೇತ್ರ ಒಂದು ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಸೆಂಟ್ರಲ್. ಎರಡೂ ಕೂಡ ಇಲ್ಲಿ ಬಿಜೆಪಿಯ ಭದ್ರಕೋಟೆ ಅಂತಾನೆ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಪ್ರಾಬಲ್ಯ ಯಾವ ರೀತಿಯಾಗಿದೆ, ಜೊತೆಗೆ ಇವತ್ತು ನಾವು ಮಾಡಿದಂಥ ಮೆಗಾ ಸರ್ವೆ ಏನು ಬೆಳಿಗ್ಗೆ 9:30ರಿಂದ ಸಂಜೆ 5:30 ತನಕ ಮಾಡಿದಂಥ ಸರ್ವೆಗೆ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಬಂತು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಇಂಚಿಂಚು ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್. ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಗೆ ಭರಪೂರ ಕರೆಗಳು ಬಂದಿದೆ. ಇವತ್ತು ರಾಜಧಾನಿಯ ಬೆಂಗಳೂರು ದಕ್ಷಿಣ ಲೋಕಸಮರದ ಸರ್ವೆಯನ್ನ ನಿಮ್ಮ ಪವರ್ ಟಿವಿ ನಡೆಸಿತ್ತು. ಬೆಳಿಗ್ಗೆ 9:30ರಿಂದ ಸಂಜೆ 5:30ರವರೆಗೆ ಕ್ಷೇತ್ರ ಜನರಿಂದ ಸಮೀಕ್ಷೆಯನ್ನು ನಡೆಸಲಾಗಿದೆ. ಬೆಂಗಳೂರು ದಕ್ಷಿಣ ವ್ಯಾಪ್ತಿಯ 8 ಅಸೆಂಬ್ಲಿ ಕ್ಷೇತ್ರಗಳಿಂದ ನಿರಂತರ ಕರೆಗಳನ್ನು ನಾವಿವತ್ತು ಅಟೆಂಡ್ ಮಾಡಿದ್ದೀವಿ. ಪವರ್ ಟಿವಿಗೆ ಕಾಲ್ ಮಾಡಿ ವೋಟ್ ಮಾಡಿದ್ದಾರೆ ಮತದಾರರು. ಸೊ ಸಹಜವಾಗಿ ಪ್ರತಿನಿತ್ಯ ಮಾಡದಂತೆಯೇ ಇವತ್ತು ಕೂಡ ಮತದಾರರು ನಿರಂತರವಾಗಿ ಕರೆಯನ್ನ ಮಾಡಿ ಯಾರು ಅಭ್ಯರ್ಥಿ ಆಗಬೇಕು, ಜೊತೆಗೆ ಯಾರು ಅಭ್ಯರ್ಥಿ ಆದರೆ ನಾವು ಯಾವ ಪಕ್ಷಕ್ಕೆ ಬೆಂಬಲವನ್ನ ನೀಡ್ತೀವಿ, ನಮ್ಮ ವೋಟ್ ಯಾರಿಗೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಸಮೀಕ್ಷೆಗೆ ಉತ್ತಮವಾದಂಥ ಬಹಳ ಭರ್ಜರಿ ರೆಸ್ಪಾನ್ಸ್ ಅನ್ನ ಸಿಕ್ಕಿದೆ. ಜೊತೆಗೆ ಈ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಏನು ಒಟ್ಟು 8 ಅಸೆಂಬ್ಲಿ ವಿಧಾನಸಭಾ 8 ಅಸೆಂಬ್ಲಿ ಕ್ಷೇತ್ರಗಳು ಬರುತ್ತೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಮುನ್ನಡೆ, ಯಾವ ಅಸೆಂಬ್ಲಿ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚಿನ ಮತ ಬಂದಿದೆ, ಹಾಗಾದ್ರೆ ಅಭ್ಯರ್ಥಿ ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಆಗ್ತಾರಾ ಅಥವಾ ಬೇರೆ ಯಾರಿಗೆ ಟಿಕೆಟ್ ಅನ್ನ ನೀಡಲಾಗುತ್ತೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೌಮ್ಯ ರೆಡ್ಡಿನ ಅಥವಾ ಗೆಲುವಿಗೆ ಕಾಂಗ್ರೆಸ್ ಇಲ್ಲಿ ಮಾಡ್ತಾ ಇರುವಂತ ತಂತ್ರ ಏನು, ಈ ಜಿದ್ದಿನ ಸಮರದಲ್ಲಿ ಈ ಬಾರಿ ಕ್ಷೇತ್ರವನ್ನ ಬಿಜೆಪಿ ಉಳಿಸ್ಕೊಳ್ಳುತ್ತಾ ಅನ್ನುವಂತ ಇಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಮುನ್ನಡೆ ಇದೆ, ಜೊತೆಗೆ ಇಲ್ಲಿ ಹಾಲಿ ಸಂಸದರಾಗಿರುವಂತ ತೇಜಸ್ವಿ ಸೂರ್ಯ ಅವರೇನಿದ್ದಾರೆ ಇವರು ಅಂದ್ರೆ ನಾವು ಈ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಒಂದು ಹಿನ್ನೋಟವನ್ನ ನೋಡಿದ್ರೆ 1999, ಅದಾದ ನಂತರ 2004, 2009, 2014 ಇಲ್ಲಿ ಸತತವಾಗಿ ಅನಂತ್ ಕುಮಾರ್ ಅವರು ಗೆದ್ಕೊಂಡು ಬಂದಿದ್ರು. ಆ ನಂತರದಲ್ಲಿ ಅಕಾಲಿಕ ನಿಧನದ ನಂತರ 2019ರಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಬಟ್ ಅಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಸಿಕ್ತು. ಹಾಲಿ ಸಂಸದರು ಈಗ ತೇಜಸ್ವಿ ಸೂರ್ಯ ಅವರು ಈಗ ಅಲ್ಲಿ ಹಾಲಿ ಸಂಸದರಿದ್ದಾರೆ. ಸೊ ಅಂದ್ರೆ ಯಾರಿಗೆ ಟಿಕೆಟ್ ಸಿಗತ್ತೆ ಅನ್ನುವಂಥ ಪ್ರಶ್ನೆ. ಸಹಜವಾಗಿ ಇಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಸಿಗತ್ತಾ ಅಥವಾ ಮತ್ತೊಂದು ಕಡೆ ಈ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ, ಅವರಿಗೆ ಟಿಕೆಟ್ ಸಿಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಕತೆ ನಡೀತಾ ಇದೆ. ಬಟ್ ಅಂತಿಮವಾಗಿ ಇಲ್ಲಿ ಯಾರಿಗೆ ಟಿಕೆಟ್ ಸಿಗತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಷಯವನ್ನ ನಾವು ನೋಡ್ತಾ ಇದ್ದೀವಿ. ಈಗ ಹಾಲಿ ಸಂಸದರಾಗಿರುವಂಥ ತೇಜಸ್ವಿ ಸೂರ್ಯ ಅವರಿಗೆ ಮತ್ತೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕುತ್ತಾ ಅಥವಾ ಅವರ ಬದಲಿಗೆ ಈಗೇನು ಅನಂತ್ ಕುಮಾರ್ ಅವರ ಪತ್ನಿ ಇದ್ದಾರೆ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಈ ಬಾರಿಯ ಟಿಕೆಟ್ ಸಿಗುತ್ತಾ? ಯಾಕಂತಂದ್ರೆ ಕಳೆದ ಬಾರಿನೇ ಅವರಿಗೆ ಟಿಕೆಟ್ ಸಿಗಬೇಕಾಗಿತ್ತು, ಬಟ್ ಅವರಿಗೆ ಟಿಕೆಟ್ ಮಿಸ್ ಆಗಿ ಅನಂತರದಲ್ಲಿ ತೇಜಸ್ವಿ ಸೂರ್ಯ ಅವರು ಅಲ್ಲಿ ಸ್ಪರ್ಧೆಯನ್ನ ಮಾಡಿ ಈಗ ಹಾಲಿ ಸಂಸದರಾಗಿದ್ದಾರೆ. ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದ್ರೆ ಲೋಕಸಭಾ 2024 ಅಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಕಾಂಗ್ರೆಸ್ ಪಕ್ಷದಿಂದ? ಸೌಮ್ಯ ರೆಡ್ಡಿ ಅವರಿಗೆ ಏನಾದರೂ ಮಣೆ ಹಾಕುತ್ತಾ ಕಾಂಗ್ರೆಸ್? ಅಲ್ಲಿ ಸೌಮ್ಯ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ರೆ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಸಿಗುತ್ತೆ? ಅಲ್ಲಿ ಕಾಂಗ್ರೆಸ್ಗೆ ಗೆಲುವು ಸುಲಭ ಆಗುತ್ತಾ ಅಥವಾ ಯಾಕಂತಂದ್ರೆ ಇದೊಂದು ರೀತಿ ಟಫ್ ಫೈಟ್ ಅನ್ನೋದಕ್ಕಿಂತ ಈ ಜಿದ್ದಿನ ಪೈಪೋಟಿಯಲ್ಲಿ ಯಾರನ್ನ ಅಭ್ಯರ್ಥಿ ಮಾಡಿದ್ರೆ ಕಾಂಗ್ರೆಸ್ಗೆ ಇಲ್ಲಿ ಗೆಲುವು ಸುಲಭ ಆಗುತ್ತೆ ಅನ್ನುವಂಥ ವಿಚಾರವನ್ನ ತಲೆಯಲ್ಲಿಟ್ಕೊಂಡು ಇಲ್ಲಿ ಎರಡೂ ಪಕ್ಷದಲ್ಲಿ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡಬೇಕಾಗತ್ತೆ. ಸೊ ಸಹಜವಾಗಿ ಇನ್ನು ಈ 8 ಅಸೆಂಬ್ಲಿ ಕ್ಷೇತ್ರಗಳೇನಿದ್ದಾರೆ ಅಲ್ಲಿ ಯಾರ್ಯಾರು ಶಾಸಕರಿದ್ದಾರೆ ಅಂದ್ರೆ ಬೆಂಗಳೂರು ದಕ್ಷಿಣದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರ ಇದೆ. ಅದರಲ್ಲಿ 5 ಬಿಜೆಪಿ ಇದ್ರೆ 3 ಕಾಂಗ್ರೆಸ್ ಶಾಸಕರಿದ್ದಾರೆ. ಸೊ ಯಾರ್ಯಾರಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಚಿಕ್ಕಪೇಟೆಯಿಂದ ಬಿಜೆಪಿಯ ಉದಯ್ ಗರುಡಾಚಾರ್, ಬಸವನಗುಡಿಯಿಂದ ರವಿ ಸುಬ್ರಹ್ಮಣ್ಯ ಅವರು ಕೂಡ ಬಿಜೆಪಿ, ಹಾಗೇನೆ ಚಿಕ್ಕಪೇಟೆಯಲ್ಲಿ ಉದಯ್ ಗರುಡಾಚಾರ್ ಅವರಿದ್ದಾರೆ ಬಿಜೆಪಿಯಿಂದ, ಬಸವನಗುಡಿಯಿಂದ ಬಿಜೆಪಿಯ ರವಿ ಸುಬ್ರಹ್ಮಣ್ಯ ಅವರಿದ್ದಾರೆ, ಹಾಗೆಯೇ ಗೋವಿಂದರಾಜನಗರ ಕಾಂಗ್ರೆಸ್ನ ಪ್ರಿಯಾಕೃಷ್ಣ ಇದ್ದಾರೆ, ಪದ್ಮನಾಭನಗರ ಆರ್ ಅಶೋಕ್ ಬಿಜೆಪಿ, ಬಿಟಿಎಂ ಲೇಔಟು ರಾಮಲಿಂಗಾರೆಡ್ಡಿ ಇವರು ಕಾಂಗ್ರೆಸ್ ಪಕ್ಷ, ಹಾಗೆಯೇ ಜಯನಗರದಲ್ಲಿ ಬಿಜೆಪಿಯ ಸಿ.ಕೆ. ರಾಮಮೂರ್ತಿ ಅವರಿದ್ದಾರೆ, ಬೊಮ್ಮನಹಳ್ಳಿಯಲ್ಲಿ ಬಿಜೆಪಿಯ ಸತೀಶ್ ರೆಡ್ಡಿ ಅವರಿದ್ದಾರೆ. ಒಟ್ಟು 8 ವಿಧಾನಸಭಾ ಕ್ಷೇತ್ರದಲ್ಲಿ
ಯಾರ್ಯಾರು ಯಾವ್ಯಾವ ಪಕ್ಷಕ್ಕೆ ಸೇರಿದಂಥ ಶಾಸಕರಿದ್ದಾರೆ ಅನ್ನುವಂಥ ಡೀಟೇಲ್ಸ್ ನೋಡ್ತಾ ಇದ್ದೀವಿ. ಗೋವಿಂದರಾಜನಗರ ಪ್ರಿಯಾ ಕೃಷ್ಣ ಕಾಂಗ್ರೆಸ್ಸು, ವಿಜಯನಗರ ಎಂ ಕೃಷ್ಣಪ್ಪ ಇವರು ಕೂಡ ಕಾಂಗ್ರೆಸ್, ಹಾಗೆ ಚಿಕ್ಕಪೇಟೆ ಉದಯ್ ಗರುಡಾಚಾರ್ ಬಿಜೆಪಿ, ಬಸವನಗುಡಿ ರವಿ ಸುಬ್ರಹ್ಮಣ್ಯ ಇವರು ಕೂಡ ಬಿಜೆಪಿ, ಹಾಗೆಯೇ ಪದ್ಮನಾಭನಗರ ಆರ್ ಅಶೋಕ್ ಬಿಜೆಪಿ, ಅಂಡ್ ಅಗೇನ್ BTM ಲೇಔಟ್ ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ಸು, ಇನ್ನು ಜಯನಗರ CK ರಾಮಮೂರ್ತಿ ಇವರು ಕೂಡ ಬಿಜೆಪಿ, ಬೊಮ್ಮನಹಳ್ಳಿಯಲ್ಲಿ ಸತೀಶ್ ರೆಡ್ಡಿ ಬಿಜೆಪಿ. ಅಂದರೆ ಒಟ್ಟು 5 ಬಿಜೆಪಿ ಶಾಸಕರಿದ್ರೆ ಈ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ, ಅಂದರೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ 5 ಬಿಜೆಪಿಯ ಶಾಸಕರಿದ್ರೆ 3 ಕಾಂಗ್ರೆಸ್ನ ಶಾಸಕರಿದ್ದಾರೆ. ಸೊ ಸಹಜವಾಗಿ ಇವತ್ತು ನಡೆದಂಥ ಸಮೀಕ್ಷೆ, ಅದರ ಜೊತೆಗೆ ಈ 2019ರ ಚುನಾವಣೆಯಲ್ಲಿ ಈ ಬಲಾಬಲ ಯಾವ ರೀತಿಯಾಗಿತ್ತು, ಅಭ್ಯರ್ಥಿಗಳ ಬಲಾಬಲ ಅನ್ನುವಂಥ ಡೀಟೇಲ್ಸನ್ನು ನೋಡ್ತಾ ಇದ್ದೀವಿ. ತೇಜಸ್ವಿ ಸೂರ್ಯ ಬಿಜೆಪಿಯಿಂದ ಕಣಕ್ಕಿಳಿದಿದ್ರು, 7,39,229 ಮತಗಳನ್ನು ಗೆದ್ದಿದ್ರು. ಅಂದರೆ ಈ BK ಹರಿಪ್ರಸಾದ್ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು, ಇವರಿಗೆ 4,08,037 ಮತಗಳು ಬಿದ್ದಿತ್ತು. ಅಂದರೆ ಶೇಕಡವಾರು ನಾವು ನೋಡೋದಾದರೆ 34.33% ಇವರಿಗಿದೆ. ಹಾಗೆ ನೋಟ ಯಾರಿಗೂ ಮತವಿಲ್ಲ ಅನ್ನುವಂಥದ್ದು ಇಲ್ಲಿ ಒಟ್ಟು ಬಿದ್ದಂಥ ಚಲಾವಣೆ ಆದಂಥ ಮತ 9,938 ಮತ ನೋಟ. ಅದರ ಪ್ರತಿಶತ 0.84ರಷ್ಟಿತ್ತು. ಸೊ ಇದು 2019ರ ಅಭ್ಯರ್ಥಿಗಳ ಬಲಾಬಲ ಯಾವ ರೀತಿಯಾಗಿದೆ ಅನ್ನುವಂಥದ್ದು. ಇನ್ನು ಗೆಲುವಿನ ಅಂತರ ಎಷ್ಟಿತ್ತು ತೇಜಸ್ವಿ ಸೂರ್ಯ ಅವರು ಗೆದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ಡೀಟೇಲ್ಸ್ ಅನ್ನು ನೋಡಿದ್ರೆ, ಚಲಾವಣೆ ಆದಂಥ ಒಟ್ಟು ಮತಗಳು 11,889,657 ಒಟ್ಟು ಚಲಾವಣೆಯಾದಂಥ ಮತಗಳು, ಅಂದರೆ ಶೇಕಡ 53.70% ಅಷ್ಟು. ಗೆಲುವಿನ ಅಂತರ 3,31,192 ಗೆಲುವಿನ ಅಂತರ ಎಷ್ಟು ಮತಗಳಿತ್ತು ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಸಹಜವಾಗಿ ಈ ಬಾರಿ ಹಾಗಾದರೆ 2019ರ ಚುನಾವಣೆಯಲ್ಲಿ ಆದಂಥ ಬೆಳವಣಿಗೆ ಇದು. ಸೊ 2024ರಲ್ಲಿ ಟಿಕೆಟ್ ಯಾರಿಗೆ ಸಿಗುತ್ತೆ, ಒಂದು ವೇಳೆ ಟಿಕೆಟ್ ಯಾರಿಗೆ ಸಿಕ್ಕಿದ್ರೆ ಎಷ್ಟು ಓಟ್ಗಳು ಬೀಳ್ಬೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿ ಏನು ಮೆಗಾ ಸರ್ವೆಯನ್ನು ನಡೆಸ್ತಾ ಇದೆ. ಆ ಮೆಗಾ ಸರ್ವೆಯಲ್ಲಿ ಮತದಾರರ ನಾಡಿ ಮಿಡಿತ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಇನ್ನು ಮತದಾರರ ಡೀಟೇಲ್ಸ್ ಅನ್ನು ನೋಡೋದಾದ್ರೆ, ಒಟ್ಟು ಮತದಾರರ ಸಂಖ್ಯೆ 20,29,178. ಅದರಲ್ಲಿ ಪುರುಷರು 9,43,125 ಪುರುಷರಿದ್ರೆ, ಮಹಿಳೆಯರು 10,85,403 ಮಹಿಳಾ ಮತದಾರರಿದ್ದಾರೆ. ಸೊ ಒಟ್ಟು 20,29,178 ಮತದಾರರು ಇದ್ದಾರೆ. ಸೊ ಇಲ್ಲಿ ಒಂದು ರೀತಿಯಾಗಿ ಒಕ್ಕಲಿಗರ ಪ್ರಾಬಲ್ಯ ಇರುವಂಥದ್ದು, ಅಂದರೆ ಒಕ್ಕಲಿಗರು ಬ್ರಾಹ್ಮಣರು ಭಾಳ ಮಹತ್ವದ ಪಾತ್ರವನ್ನು ವಹಿಸ್ತಾರೆ, ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ನಾ ಹೇಳ್ತಾ ಇದ್ದೆ 2019ರಲ್ಲಿ ಏನು ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ವಿಚಾರ ಬಹಳಷ್ಟು ಚರ್ಚೆ ಆಗಿತ್ತು, ಮುನ್ನೆಲೆಗೆ ಬಂದಿತ್ತು. ಬಟ್ ಆ ನಂತರದಲ್ಲಾದಂಥ ಬೆಳವಣಿಗೆಯಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಬಿಜೆಪಿ ಕಡೆಯಿಂದ ಟಿಕೆಟ್ ಸಿಕ್ತು. ಅನಂತರದಲ್ಲಿ ಅವರು ಈಗ ಸಂಸದರಾಗಿ ಅಲ್ಲಿ ಆಯ್ಕೆ ಆಗಿದ್ದಾರೆ. ಸೊ ಇಲ್ಲಿ ಈಗಿರುವಂಥ 2024ರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ. ಹಾಗಾದರೆ ಇಲ್ಲಿ ಈ ಜಾತಿವಾರು ಲೆಕ್ಕಾಚಾರದಲ್ಲಿ ಯಾರ್ಯಾರು ಎಷ್ಟೆಷ್ಟರಲ್ಲಿ ಸಂಖ್ಯೆಯಲ್ಲಿದ್ದಾರೆ ಅನ್ನುವಂಥ ಡೀಟೇಲ್ಸನ್ನು ನೋಡೋದಾದರೆ, ಜಾತಿವಾರು ಲೆಕ್ಕಾಚಾರ ಒಕ್ಕಲಿಗರು 5 ಲಕ್ಷ ಜನ ಇದ್ದಾರೆ, ಇನ್ನು ಬ್ರಾಹ್ಮಣರು 3.5 ಲಕ್ಷ ಜನ. ಸೊ ನಾ ಹೇಳ್ತಾ ಇದ್ದೆ, ಒಕ್ಕಲಿಗರು ಮತ್ತು ಬ್ರಾಹ್ಮಣರು ಇಲ್ಲಿ ಭಾಳ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಸಹಜವಾಗಿ ಒಕ್ಕಲಿಗರು ಮತ್ತು ಬ್ರಾಹ್ಮಣರು ಇರುವಂಥ ಒಂದು ಇವರ ಪ್ರಾಬಲ್ಯ ಇರುವಂಥ ಒಂದು ಕ್ಷೇತ್ರ. ಇನ್ನು SC ST 3 ಲಕ್ಷ ಇದ್ದರೆ, ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಂಥವರು 2 ಲಕ್ಷ ಜನ ಇದ್ದಾರೆ. ಸೊ 5 ಲಕ್ಷ ಒಕ್ಕಲಿಗರು, 3.5 ಲಕ್ಷ ಬ್ರಾಹ್ಮಣರು, SC ST 3 ಲಕ್ಷ, ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸೇರಿದಂಥ ಮತದಾರರು 2 ಲಕ್ಷ ಜನ ಇದ್ದಾರೆ. ಸೊ ಸಹಜವಾಗಿ ನಿರ್ಣಾಯಕ ಪಾತ್ರವನ್ನು ತೆಗೆದುಕೊಳ್ಳುವಂಥದ್ದು ಇಲ್ಲಿ ಒಕ್ಕಲಿಗರು ಮತ್ತು ಬ್ರಾಹ್ಮಣರು. ಸೊ ಹಾಗಾಗಿ ಅಳೆದು ತೂಗಿ ಇಲ್ಲಿ ಟಿಕೆಟನ್ನು ನೀಡುವಂಥ ಕೆಲಸ ಆಗಬೇಕಾಗುತ್ತೆ. ಸೊ ಯಾರು ನಿಂತರೆ ಅವರಿಗೆ ಮತದಾರರು ಜೈ ಅಂತಾರೆ ಅನ್ನುವಂಥ ವಿಚಾರ. ಸೊ ಇವತ್ತಾದಂಥ ಮೆಗಾ ಸರ್ವೆಯ ಫಲಿತಾಂಶವನ್ನು ನೋಡೋಣ. ಅಂದರೆ ಒಟ್ಟು ಎಷ್ಟು ಕರೆಗಳು ಬಂದಿತ್ತು ಇವತ್ತಿನ ಲೋಕಸಮರ 2024ನ ಮೆಗಾ ಸರ್ವೆಯಲ್ಲಿ. ಬೆಂಗಳೂರು ದಕ್ಷಿಣದ 8 ಅಸೆಂಬ್ಲಿ ಕ್ಷೇತ್ರಗಳಿಂದ ಒಟ್ಟು ಬಂದಂಥ ಕರೆಗಳು ಎಷ್ಟು ಅನ್ನುವಂಥದ್ದು. ಪುರುಷ ಮತದಾರರಿಂದ 7,855, ಮಹಿಳಾ ಮತದಾರರಿಂದ 653. ಬೆಂಗಳೂರು ದಕ್ಷಿಣ ಕ್ಷೇತ್ರದ 8 ಅಸೆಂಬ್ಲಿ ಕ್ಷೇತ್ರಗಳಿಂದ ಒಟ್ಟು 8,508 ಕರೆಗಳನ್ನು ನಾವು ಸ್ವೀಕರಿಸಿದ್ದೀವಿ. ಸೊ ಆ ನಂತರದಲ್ಲಿ ಇದರಲ್ಲಿ ಪುರುಷ ಮತದಾರರಿಂದ 7,855, ಮಹಿಳಾ ಮತದಾರರಿಂದ 653 ಕರೆಗಳನ್ನು ನಾವಿವತ್ತು ಸ್ವೀಕರಿಸಿದ್ದೀವಿ. ಸೊ ಹಾಗಾದರೆ
ಹೇಗಿದೆ ಅಲ್ಲಿನ ಟ್ರೆಂಡ್, ಯಾರಿಗೆ ಮುನ್ನಡೆ ಇದೆ, ಯಾರಿಗೆ ಹಿನ್ನಡೆ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಜೊತೆಗೆ ಇಲ್ಲಿ ಹೇಳಿ ಕೇಳಿ BJP ಏನು ಭದ್ರಕೋಟೆ ಆಗಿದೆ BJPಗೆ. ಯಾಕಂತಂದರೆ ಕಳೆದ 3-4 ಚುನಾವಣೆಯಲ್ಲೂ ನಾವು ಗಮನಿಸೋದಾದರೆ 1999ರಿಂದ ಇಲ್ಲಿವರೆಗೂ ಕೂಡ BJP ಅಲ್ಲಿ ಸತತವಾಗಿ ಗೆದ್ಕೊಂಡು ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಏನಾದರೂ ಗೇಮ್ ಪ್ಲಾನ್ ಮಾಡಿದಂಥ ಸಂದರ್ಭದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಏನಾದರೂ ಟ್ವಿಸ್ಟ್ ಅಂಡ್ ಟರ್ನ್ಗಳು ಸಿಗುತ್ತಾ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಇನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಕರೆ ಬಂದಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ವೋಟ್ಸ್ ಯಾರಿಗೆ ಎಷ್ಟು ಬಿದ್ದಿದೆ ಅಂತ. BJP ಅಭ್ಯರ್ಥಿಗೆ ಬಂದಂಥ ಮತಗಳು 4501, ಕಾಂಗ್ರೆಸ್ಗೆ ಬಂದಂಥ ವೋಟ್ಸ್ ಸಂಖ್ಯೆ 3885. ಬೆಂಗಳೂರು ದಕ್ಷಿಣದಲ್ಲಿ ಇತರರಿಗೆ ಬಂದಂಥ ಮತಗಳು 122. ಅಂದರೆ BJPಗೆ ಎಷ್ಟು, ಕಾಂಗ್ರೆಸ್ಗೆ ಎಷ್ಟು, ಜೊತೆಗೆ ಅದರ್ಸ್ಗೆ ಎಷ್ಟು ವೋಟಿಂಗ್ಸ್ ಬಿದ್ದಿದೆ ಅನ್ನುವಂಥ ಡೀಟೇಲ್ಸ್ ಅನ್ನು ನಾವು ನೋಡ್ತಾ ಇದ್ದೀವಿ. BJP ಅಭ್ಯರ್ಥಿಗೆ ಬಂದಂಥ ಶೇಕಡವಾರು ಮತಗಳು 53%, ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥ ಶೇಕಡವಾರು ಮತಗಳು 46%. ಇನ್ನುಳಿದಂತೆ ಇತರರಿಗೆ ಬಂದಂಥ ಶೇಕಡವಾರ ಮತಗಳು 0.1, ಅಂದರೆ 1% ಅಷ್ಟು ಇತರರಿಗೆ ಇಲ್ಲಿ ವೋಟಿಂಗ್ ಬಿದ್ದಿದೆ. BJPಗೆ ಕಾಂಗ್ರೆಸ್ ವಿರುದ್ಧ 616 ಮತಗಳ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಪವರ್ ಸರ್ವೆಯಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ BJPಯತ್ತ ಜನರು ಒಲವನ್ನ ತೋರಿಸ್ತಾ ಇದ್ದಾರೆ. ಸೊ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಪವರ್ ಸರ್ವೆಯಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ BJPಯತ್ತ ಮತದಾರರ ಹೆಚ್ಚು ಒಲವಿದೆ. ಇನ್ನು ಬಾರ್ ಗ್ರಾಫಿಕ್ಸ್ನಲ್ಲಿ ನಾವು ಗಮನಿಸೋಣ ಎಷ್ಟೆಷ್ಟು ಪರ್ಸೆಂಟೇಜ್ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನುವಂಥದ್ದನ್ನು. ಸೊ BJP ಪ್ಲಸ್ JDS 53% ಇದ್ರೆ, ಕಾಂಗ್ರೆಸ್ಗೆ 46% ಇದೆ, ಇತರರಿಗೆ 1%. ಅಂದರೆ ಸಹಜವಾಗಿ BJP ಇಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.